12 hours we shopped basically 12 ಅವರು ಶಾಪಿಂಗ್ ಮಾಡಿದ್ದೀವಿ. ಬಿಗ್ ಬಾಸ್ ಇರೋದೇ 100 ಡೇಸ್ ಪ್ಲಸ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಡೇಸ್ ಇರ್ಬೋದೇನೋ. ನಾನು ಒಂದು ವರ್ಷಕ್ಕೆ ಶಾಪಿಂಗ್ ಮಾಡಿದ್ನ ಅನಿಸ್ತಾ ಇದೆ ನನಗೆ. ಇದು ಇಡಕ್ಕೂ ನಮಗೆ ಜಾಗ ಸಾಲ್ತಾ ಇಲ್ಲ ಗುರುವೆ. ಇಷ್ಟೆಲ್ಲ 12 ಅವರ್ ಶಾಪಿಂಗ್ ಮಾಡಿದ್ದೀರಾ, ಎಷ್ಟು ಖರ್ಚಾಯಿತು, ಬಿಲ್ ಎಷ್ಟಾಯಿತು ಅನ್ನೋದು ಎಲ್ಲರ ತಲೆಯಲ್ಲೂ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಇದ್ರಲ್ಲಿ ಏನಪ್ಪ ಮುಚ್ಚಿಡೋದು ಅಂತ ಹೇಳಬಿಡೋಣ ಅಲ್ವಾ. ಹೆಲೋ, ವೆಲ್ಕಮ್ ಬ್ಯಾಕ್. ಫೈನಲಿ ನಾವು ಮನೆಗೆ ಬಂದಿದ್ದೀವಿ. ಬೆಳಗ್ಗೆ ಇದ್ದಷ್ಟು ಎನರ್ಜಿ ಇವಾಗಂತೂ ದೇವ್ರಾಣೆಗೂ ಇಲ್ಲ. ನೋಡಿ, ನನ್ನ ಕಣ್ಣು ಅರ್ಧ ಮುಚ್ಚೋಗಿದೆ ಆಲ್ರೆಡಿ. ಇವ್ರು ಇನ್ನೂ ಎನರ್ಜೆಟಿಕ್ ಆಗಿ ಫುಲ್ಲು ಇದ್ದಾರೆ. ಸೊ ಟೈಮ್ ಇವಾಗ 12 ಗಂಟೆ, ಓಕೆನಾ. ನಾವು ಸ್ಟಾರ್ಟ್ ಮಾಡಿದ್ದು ಶಾಪಿಂಗು 12 ಗಂಟೆಗೆ. 12 hours ವಿ ಶಾಪ್ಡ್ ಬೇಸಿಕ್ಲಿ. 12 ಅವರು ಶಾಪಿಂಗ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅಲ್ಲಿ ಮಾಲಲ್ಲಿ ಏನೇನು ಮಾಡಿದ್ವಿ, ಏನೇನು ಪರ್ಚೇಸಿಂಗ್ ಆಯಿತು, ಏನೇನು ಶಾಪಿಂಗ್ ಆಯಿತು, ಹೋಗಿ ನೋಡ್ಕೊಂಬನ್ನಿ. ಓಕೆ, ಸೊ ನಾವಿವಾಗ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿದ್ದೀವಿ. ಆ್ಯಂಡ್ ಫಸ್ಟ್ ಪಿಟ್ ಸ್ಟಾಪ್ ಬಂದು H&Mಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ H&M ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಬ್ರ್ಯಾಂಡ್ಸ್. ಅತ್ಲೀಜರ್ ವೇರಿಂದ ಹಿಡಿದು ಒಂದು ಕ್ಯಾಶುವಲ್ ಆಗಿ ಕಂಫರ್ಟ್ ವೇರ್ಗೆ ನಾನು H&M ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಅವರ ಫ್ಯಾಬ್ರಿಕ್ ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಅವರ ಕಲರ್ ಪ್ಯಾಲೆಟ್ ಅಂತೂ ಈ ಸಲ ಅವರ ಬಿಟ್ಟಿರೋ ಕಲೆಕ್ಷನಲ್ಲಿ ತುಂಬಾ ಚೆನ್ನಾಗಿತ್ತು. ಮಿಂಟ್ ಗ್ರೀನ್ ಇತ್ತು, ಬೇಜ್ ಇತ್ತು, ಬ್ರೌನ್ಸ್ ಇತ್ತು, ಮರೂನ್ಸ್ ಇತ್ತು, ವೈಟ್ಸ್. It was a beautiful color palette and and I think we shopped till we dropped ಅಂತ ಹೇಳ್ಬೋದು H&M ಅಲ್ಲಿ. ಆ್ಯಂಡ್ ಕೆಲವೊಂದು ಹೇಗೆ ಪಿಕ್ ಮಾಡಿದ್ವಿ ಅಂದರೆ, ಅದು ಮಲ್ಗಕ್ಕೂ ಅದೇ ಯೂಸ್ ಮಾಡಬೇಕು, ಬೆಳಗ್ಗೆ ಬಿಗ್ ಬಾಸ್ ಮನೇಲಿ ಆರಾಮಾಗಿ ಕೂತ್ಕೊಳ್ಳೋಕ್ಕೆ, ಓಡಾಡೋಕ್ಕೆ, ಮಾತಾಡೋಕ್ಕೂ ಆಗಬೇಕು, ಆ ಥರದ್ದು ಡ್ರೆಸ್ಗಳು ಪಿಕ್ ಮಾಡಿದ್ವಿ. ಆ್ಯಂಡ್ ತುಂಬಾ ಚಳಿ ಇರೋದ್ರಿಂದ ಚಳಿಗೆ ಬೇಕಾಗಿರುವಂಥ ಸ್ವೆಟರ್ಸ್ ಆಗಿರ್ಬೋದು, ಪುಲ್-ಓವರ್ಸ್ ಆಗಿರ್ಬೋದು, ಕೋಝಿ ನೈಟ್ ಡ್ರೆಸ್ಗಳಾಗಿರ್ಬೋದು, ಆ ಥರದ್ದೆಲ್ಲ ಪಿಕ್ ಮಾಡಿದ್ವಿ. ಸೊ H&M ಆಗಿದ ತಕ್ಷಣ ನಾನು ಒಂದು ಅಂಗಡಿಗೆ ಹುಡುಕಾಡ್ತಾ ಇದ್ದೆ. ಒಂದು ಸಿಲ್ವರ್ ಅಂಗಡಿ, ಅದು ಟ್ರೈಬ್ ಅಂತ, ಆಮ್ರಪಲ್ಲಿ ಅವರ ಸಿಸ್ಟರ್ ಬ್ರಾಂಚ್ ಅಂತಲೇ ಹೇಳ್ಬೋದು, ಟ್ರೈಬ್. ಸೊ ಇದಕ್ಕೆ ಹುಡ್ಕಾಡ್ತಾ ಇರಬೇಕಾದ್ರೆ ನನ್ನ ಕಣ್ಣೆದುರುಗಡೆನೇ ಸಿಕ್ತು. ಆ್ಯಂಡ್ ವಿ ವೆಂಟ್ ಇನ್ ಟು ದ ಶಾಪ್. ಐ ವಾಸ್ ರಿಯಲಿ ಎಕ್ಸೈಟೆಡ್. ಬೇಸಿಕ್ಲಿ ಅದು ಜ್ಯುವೆಲ್ರಿ ಸ್ಟೋರು. ಅದರಲ್ಲಿ ಅಲಾಯ್ ಜ್ಯುವೆಲ್ರಿನೂ ಇರುತ್ತೆ, ಆ್ಯಂಡ್ ಆಕ್ಸಿಡೈಸ್ಡ್ ಸಿಲ್ವರ್ ಜ್ಯುವೆಲ್ರಿನೂ ಇತ್ತು, ಆ್ಯಂಡ್ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿನೂ ಇತ್ತು. ಆ್ಯಂಡ್ ಅವ್ರದ್ದು ತುಂಬಾ ಯುನೀಕಾಗಿ ಬೋಲ್ಡ್ ಆಗಿರುತ್ತೆ ಅವ್ರದ್ದು ಜ್ಯುವೆಲ್ರಿ ಎಲ್ಲ. ನಂಗೆ ತುಂಬಾ ಇಷ್ಟ ಆಯಿತು. ಹಲವಾರು ಪೀಸಸ್ಗಳನ್ನ ನೋಡಿದ್ವಿ. ಒಂದಂತೂ ನಂದಿ ಇತ್ತು, ತ್ರಿಶೂಲ ಇತ್ತು ಆ ಸರದಲ್ಲಿ. ನನಗೆ ಆ್ಯಕ್ಚುಲಿ ತೊಗೊಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಐ ಥಿಂಕ್ ಇಟ್ ವಾಸ್ ವೇ ಟೂ ಎಕ್ಸ್ಪೆನ್ಸಿವ್, ಬಿಕಾಸ್ ನನಗೆ ತೊಗೊಳಕ್ಕೆ ಇನ್ನೂ ಸುಮಾರು ಡ್ರೆಸ್ಗಳಿತ್ತು ಆ್ಯಂಡ್ ಸುಮಾರು ಐಟಮ್ಸ್ ಇತ್ತು ಇನ್ನೂ ಪರ್ಚೇಸ್ ಮಾಡೋಕ್ಕೆ. ಅಲ್ಲಿ ಏನಾದರೂ 2 ಪೀಸ್ ತೊಗೊಂಡಿದ್ರೆ ನನ್ನ ಬಜೆಟ್ ಎಲ್ಲ ಅಲ್ಲೇ ಆಗೋಗ್ತಾ ಇತ್ತು. ಸೊ ಅಲ್ಲಿ ಅನ್ಫಾರ್ಚುನೇಟ್ಲಿ ನಾನು ಏನು ಪರ್ಚೇಸ್ ಮಾಡಿಲ್ಲ, ಖಾಲಿ ಕೈ ಹೊರಗಡೆ ಬಂದೆ. ಅಲ್ಲಿ ಇನ್ನೊಂದು ಏನಾಯಿತು ಅಂದರೆ, ಹೋಗಲಿ ಕೇಳೇ ಬಿಡೋಣ ಅಂತ ಹೋಗಿ ಕೊಲ್ಯಾಬ್ರೇಷನ್ ಮಾಡ್ತೀರಾ ಅಂತ ಕೇಳೇ ಬಿಟ್ಟೆ. ಅವರು ವಿಲ್ ಗೆಟ್ ಬ್ಯಾಕ್ ಟು ಯು ಮ್ಯಾಡಮ್ ಅಂತ. ದೇ ನೆವರ್ ಗಾಟ್ ಬ್ಯಾಕ್ ಟು ಮೀ. ಆಮ್ರಪಲ್ಲಿ, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಕೊಲ್ಯಾಬ್ರೇಟ್ ವಿತ್ ಮೀ ಫಾರ್ ಟ್ರೈಬ್ ಜ್ಯುವೆಲ್ರಿ, ಬಿಕಾಸ್ ಐ ರಿಯಲಿ ಲವ್ಡ್ ಯುವರ್ ಜ್ಯುವೆಲ್ರಿ. ಆ್ಯಂಡ್ ಬ್ಯಾಕ್ ಟು ಬಿಸ್ನೆಸ್, ವಿ ವೆಂಟ್ ಟು ನೈಕಾ. ಅಲ್ಲಿ ಯಾಕೆ ಹೋದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಬೇಕಾಗಿರೋದು ಸೇರಿ ಇನ್ನೂ ಎಕ್ಸ್ಟ್ರಾನೇ ತೊಗೊಂಡೆ. ಎಲ್ಲ ಸೇರಿ ಒಂದಷ್ಟು ಬಿಲ್ ಆಯಿತು. ನೈಕಾದಲ್ಲಿ ಆಲ್ಮೋಸ್ಟ್ ಇಡೀ ಅಂಗಡಿನೇ ಕೊಂಡ್ಕೊಂಡಂಗೆ ನನಗೆ ಫೀಲ್ ಆಯಿತು, ಅಷ್ಟು ಬಿಲ್ ಆಯಿತು. ಆ್ಯಂಡ್ ಬಟ್ ತುಂಬ ಹೆಲ್ಪ್ಫುಲ್ ಆಗಿದ್ದರು. ಅಲ್ಲಿ ಒಬ್ಬರು ಪ್ರಿಯಾ ಅಂತ ಒಬ್ಬರಿದ್ದರು. ತುಂಬ ಹೆಲ್ಪ್ಫುಲ್ ಆಗಿ ತುಂಬ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಮೇಕಪ್ದು ಹ್ಯಾಕ್ಸ್ ಎಲ್ಲ ಹೇಳ್ಕೊಟ್ರು. ಆ್ಯಂಡ್ ಶಿ ವಾಸ್ ವೆರಿ ಸ್ವೀಟ್. ಸೊ ಇಟ್ ವಾಸ್ ಅಮೇಝಿಂಗ್. ನನಗೆ ಮೇಕಪ್ ಅಂದರೆ ತುಂಬಾ ಇಷ್ಟ. ಸೊ ಹಲವಾರು ಮೇಕಪ್ ಪ್ರಾಡಕ್ಟ್ಸ್ನ ಟ್ರಯಲ್ ಆ್ಯಂಡ್ ಟೆಸ್ಟಿಂಗ್ ಎಲ್ಲ ಮಾಡಿ ಫೈನಲಿ ಒಂದಷ್ಟು ಸೆಲೆಕ್ಟ್ ಮಾಡಿ ವಿ ಪರ್ಚೇಸ್ಡ್ ಇಟ್. ಓಕೆ, ಸೊ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ದುಡ್ಡೆಲ್ಲ ಖಾಲಿ ಆಗೋಯ್ತು ನಂದು ಅಕೌಂಟಲ್ಲಿ.
ಯಾವಾಗ ವಾಪಸ್ ಕೊಡ್ತೀರಾ ಹೇಳಿಬಿಡಿ, ನಾನು ಅಕೌಂಟ್ ನಂಬರ್ ಕಳಿಸ್ತೀನಿ. ಆ್ಯಂಡ್ ಆಫ್ಟರ್ ದಿಸ್ ದ ನೆಕ್ಸ್ಟ್ ಪೆಟ್ ಸ್ಟಾಪ್ ಇಸ್ ಹೌಸ್ ಆಫ್ ಅದ್ವಯ. ಹೆಲ್ಲೋ. ಸೊ ಫೈನಲಿ ಇವಾಗ ಮಾಲಲ್ಲಿ ಶಾಪಿಂಗ್ ಎಲ್ಲ ಮುಗೀತು. ಅಂದರೆ ನನ್ನ ಕ್ಯಾಶುವಲ್ ವೇರ್ ಏನಿದೆಯೋ ಅಥವಾ ಡೈಲಿ ವೇರ್ ಅಂತ ಏನು ಹೇಳ್ತಿರೋ ಅದೆಲ್ಲ ಮುಗ್ದಿದೆ. ಸೊ ಇವಾಗ ನಮ್ಮ ಮೇನ್ ಇವೆಂಟ್ಗೆ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ವೀಕೆಂಡ್ ಎಪಿಸೋಡ್ಸ್ಗೆ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕ್ಕೊಬೇಕಲ್ಲ. ಇನ್ನೇನು ನವರಾತ್ರಿ ಬರೀ ಸ್ಟಾರ್ಟ್ ಆಗೋಗುತ್ತೆ. ಅಕ್ಟೋಬರ್ 3ನೇ ತಾರೀಕೆ ನವರಾತ್ರಿ ಸ್ಟಾರ್ಟು. ಸೊ ಅದು ಪ್ರತಿ ನೆಕ್ಸ್ಟ್ 2 ವೀಕ್ಸ್ ವೀಕೆಂಡ್ ಏನಾಗುತ್ತೋ ಅದು ದಸರಾ ಟೈಮಲ್ಲೇ ನಡೀತಾ ಇರುತ್ತೆ. ಹಾಗಾಗಿ ಟ್ರೆಡಿಷ್ನಲ್ ಆಗಿ ಔಟ್ಫಿಟ್ಸ್ ಬೇಕಿತ್ತು. ಸೊ ಅದಕ್ಕಾಗಿ ನಮ್ಮ ಮನೆ ಹತ್ರನೇ ಇತ್ತು. ಐ ಆಮ್ ರಿಯಲಿ ಲಕ್ಕಿ ಆ್ಯಕ್ಚುಲಿ. ಅದ್ವಯ ಡಿಸೈನ್ ಸ್ಟುಡಿಯೋ ಅಂತ. ಆ್ಯಕ್ಚುಲಿ ಇವ್ರು ಓಪನ್ ಆಗಿ ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು ಕೇಳ್ಕೊಳ್ಳೋಣ, ಅವ್ರನ್ನೇ ಕೇಳೋಣ. ಲೆಟ್ಸ್ ಗೋ, ಬನ್ನಿ ನೋಡ್ಬೋದು. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಪ್ರಿಟಿ, ವೆರಿ ಎಸ್ಥೆಟಿಕ್ ಸ್ಟುಡಿಯೋ. ತುಂಬ ಕಲೆಕ್ಷನ್ಸ್ ಇದೆ ಅಲ್ಲಿ ಆಲ್ರೆಡಿ. ಎವ್ರಿಥಿಂಗ್ ಲುಕ್ಸ್ ವೆರಿ ಪ್ರಿಟಿ. ಎಲ್ಲನೂ ತುಂಬ ಕ್ಯೂಟ್ ಆಗಿದೆ ಎಲ್ಲ. ಸೊ ಬನ್ನಿ ಓನರ್ನ ಮಾತಾಡ್ಸೋಣ ಇವಾಗ. ಹಲೋ, ಏನು ನಿಮ್ಮ ಹೆಸರು? ಅಪೂರ್ವಿ ಅಂತ. ಅಪೂರ್ವಿ ಅಂತ. ಓಕೆ, ದಟ್ಸ್ ಅ ವೆರಿ ನೈಸ್ ನೇಮ್ ಟು ಸ್ಟಾರ್ಟ್ ವಿತ್. ಆ್ಯಂಡ್ ಯು ಆರ್ ಸೋ ಜನರಸ್ ಎನಫ್. ನಾನು ಬಂದು ಕೇಳಿದ ತಕ್ಷಣ ಯು ಆರ್ ಲೈಕ್ ಓಕೆ ವಿಲ್ ಡೂ ಇಟ್, ನೋ ಪ್ರಾಬ್ಲಮ್ ಅಂತ. ಥ್ಯಾಂಕ್ ಯು. ಯಾ. ಆ್ಯಂಡ್ ಎಷ್ಟು ವರ್ಷ ಆಯಿತು ಅಥವಾ ತಿಂಗಳಾಯಿತು ನಿಮ್ಮ ಸ್ಟುಡಿಯೋ ಓಪನ್ ಮಾಡಿ? ಓಪನ್ ಆಗಿ 1 ಇಯರ್ ಆಗಿದೆ ಇವಾಗ. 1 ಇಯರ್ ಆಯಿತಾ? ಸೆಪ್ಟೆಂಬರ್ ಇಟ್ಸ್ ಬಿನ್ 1 ಇಯರ್. ಓಕೆ. ಬಟ್ ನಾನು ರೀಸೆಂಟಾಗಿ ನಾನು ನೋಡಿಕೊಂಡು ಇಲ್ಲಿ ಓಡಾಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ ನಿಮ್ಮ ಸ್ಟುಡಿಯೋ. ತುಂಬ ಚೆನ್ನಾಗಿ ಇರೋ ಅಟೈರ್ಸ್ ಕಾಣಿಸ್ತಾ ಇತ್ತು. ಐ ಆಲ್ವೇಸ್ ವಾಂಟೆಡ್ ಟು ಕಮ್, ಬಟ್ ಇವಾಗ ಟೈಮ್ ಕೂಡ ಬಂದಿದೆ ಅನಿಸುತ್ತೆ ಬಿಗ್ ಬಾಸಿಂದ. ಸೊ ನೈಸ್, ತುಂಬ ಚೆನ್ನಾಗಿದೆ. ಐ ಯು ಅ ಡಿಸೈನರ್ ಯೋರ್ ಸೆಲ್ಫ್ ಆರ್? I am a designer. Okay, great. ನೀವು ಸಂಜಯ್ ನಗರ್? I stay in Sanjay Nagar only. Okay, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸಂಜಯ್ ನಗರ್. ಇನ್ಫ್ಯಾಕ್ಟ್ ಐ ಸ್ಟಡೀಡ್ ಇನ್ ಡ್ಯಾಫೋಡಿಲ್ ಸ್ಕೂಲ್. Okay. ಯಾ. ಓಕೆ. ಸೊ ನನಗೆ ಈಗ ಯಾವ್ಯಾವ ಅಟೈರ್ಸ್ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಒಂದ್ಸಲ ತೋರಿಸ್ಬಿಡಿ. ಇದೊಂದು ನಿಮ್ಮ ಕಾಂಪ್ಲೆಕ್ಷನ್ಸ್ಗೆ ತುಂಬ ಚೆನ್ನಾಗಿ. ಆರೆಂಜ್, ಐ ಲವ್ ಆರೆಂಜ್ ಆ್ಯಂಡ್ ಡ್ರೆಸ್ಸಸ್. ತುಂಬ ಚೆನ್ನಾಗಿರುತ್ತೆ. ಯಾ, ಇಟ್ಸ್ ಬ್ಯೂಟಿಫುಲ್. ಇದೇನಂತಾರೆ ಇದಕ್ಕೆ? ಟಿಶ್ಯೂ. ಇದು ಬಂದು ಪ್ಯೂರ್ ಕಾಂಜೀವರಂ ಸಿಲ್ಕ್. ಇದು ಪ್ಯೂರ್ ಕಾಂಜೀವರಂ ಸಿಲ್ಕ್. ನಾವು ಇದು ರಾ ಸಿಲ್ಕ್ ಬ್ಲೌಸ್ ಜೊತೆ ಪೇರ್ ಮಾಡಿ, ಸೊ ಸ್ಲೀವ್ಸ್ನ ಇದು ಝರಿ ಸ್ಲೀವ್ಸೇ ಕೊಟ್ಟು ವಿ ಹ್ಯಾವ್ ಡನ್ ಅ ಹ್ಯಾಂಡ್ ಎಂಬ್ರಾಯ್ಡ್ರಿ ಆನ್ ಇಟ್. ಗ್ರೇಟ್. ಓಕೆ. ಓ ಬ್ಯೂಟಿಫುಲ್. ಇದು ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ನಾನು ಟ್ರೈ ಮಾಡಬೇಕಾದ್ರೆ ಬ್ಯೂಟಿಫುಲ್, ವೆರಿ ನೈಸ್, ಗ್ರೇಟ್. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಹಾಕ್ಕೊಂಡು ಇವಾಗ ತೋರಿಸಲ್ಲ, ಬಿಕಾಸ್ ಅದನ್ನು ನೀವು ಟಿ ವಿಯಲ್ಲೇ ನೋಡ್ಬೋದು ಅಲ್ವಾ, ಇಲ್ಲೇನಕ್ಕೆ. ಸೊ ದಿಸ್ ಈಸ್ ಒನ್ ಅಟೈರ್ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸೊ ಇದು ನನ್ನ ಸೆಕೆಂಡ್ ಅಟೈರ್. ಇಟ್ಸ್ ಚಾಕ್ಲೇಟ್ ಬ್ರೌನ್ ಲೆಹೆಂಗಾ. ಬ್ಯೂಟಿಫುಲ್ ಆಗಿದೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್ ಡ್ರೆಸ್? ದಿಸ್ ಇಸ್ ಅ ಬ್ರೊಕೆಟ್ ಬನಾರಸ್ ಮಟೀರಿಯಲ್ ಹೇಳ್ತಾರೆ ಇದನ್ನು. ಅದರಿಂದ ಒಂದು ಸ್ಯಾರಿ ತೊಗೊಂಡು ನಾವು ಈ ಥರ ಅದನ್ನು ಸ್ಯಾರಿನ ಈ ಲೆಹೆಂಗಾಗೆ ಕನ್ವರ್ಟ್ ಮಾಡಿದ್ದೀವಿ. ದಿಸ್ ಕಾಂಟೆಂಪರರಿ ಬ್ಲೌಸ್ ಇದಕ್ಕೆ ಈ ಥರ ಇಂಡೋ ವೆಸ್ಟರ್ನ್ ಫ್ಯೂಷನ್ ಥರ ಇದೆ ಇದು. ವೆರಿ ಬ್ಯೂಟಿಫುಲ್. ಲವ್ ದ ಕಲರ್ ಆ್ಯಕ್ಚುಲಿ. And one more is this baby pink. Yes. And a unique design blouse ಇದೆ. I love the color and yeah, blouse ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅವ್ರು ನೀವು ಹಾಕೊಂಡಾಗ ಗೊತ್ತಾಗುತ್ತೆ ಇದು ಲುಕ್ ಹೇಗಿದೆ ಅಂತ. And ನೀವು ರೆಡ್ ಬೀಡ್ಸ್ ಆ್ಯಡ್ ಮಾಡಿದ್ದೀರಾ. That is like because we have paired a red dupatta. Dupatta, exactly. That's a very rare pairing. Dupatta, yeah. So there's a red dupatta. Actually ಯಾರೂ ನೆನೆಸ್ಕೊಂಡಿರಲ್ಲ ಇದಕ್ಕೆ ರೆಡ್ ಪೇರ್ ಮಾಡ್ಬೋದು ಅಂತ, ಬಟ್ ದಿಸ್ ಇಸ್ ಆ್ಯಕ್ಚುಲಿ ಲುಕಿಂಗ್ ವೆರಿ ಬ್ಯೂಟಿಫುಲ್.
This is very sober color ಅಲ್ಲ. Yes, So to enhance pastel. the look, we have given this ವೆರಿ ನೈಸ್. dupatta ಅಂತ ಅಷ್ಟೇ. ತುಂಬ ಚೆನ್ನಾಗಿದೆ. ಒಂದೊಂದು ಔಟ್ಫಿಟ್ಟು ಒಂದೊಂದು ಥರ ಇದೆ. ಐ ಆಮ್ ಆ್ಯಕ್ಚುಲಿ ವೆರಿ ಎಕ್ಸೈಟೆಡ್ ಟು ವೇರ್ ದೆಮ್ ಆ್ಯಂಡ್ ಟ್ರೈ ದಮ್ ಔಟ್. ಆ್ಯಂಡ್ ಇದು ನನ್ನ ಫೇವ್ರೆಟ್ ಅನಿಸುತ್ತೆ. ಯಾ, ಪ್ಲೀಸ್ ಎಕ್ಸ್ಪ್ಲೇನ್. ಇದು ಸ್ಯಾರಿ ಬಂದು ಪ್ಯೂರ್ ಕ್ರೇಪ್ ಸ್ಯಾರಿ ವಿತ್ ಕಲಂಕಾರಿ ಪ್ರಿಂಟ್ಸ್. ಮತ್ತು ಇದು ಬ್ಲೌಸ್ ಬಂದು ಕೂಡ ಕಲಂಕಾರಿ ಬ್ಲೌಸ್ ಬರುತ್ತೆ. ವಿ ಹ್ಯಾವ್ ಡಿಸೈನ್ಡ್ ಇಟ್ ಇನ್ ದಿಸ್ ವೇ. ಸೊ ವಿ ಹ್ಯಾವ್ ಹೈಲೈಟೆಡ್ ದ ಹೋಲ್ ಬ್ಲೌಸ್ ಲೈಕ್ ದಿಸ್. ಬ್ಯೂಟಿಫುಲ್. ಸೊ ಆಲ್ ದಿಸ್ ಇಸ್ ಹ್ಯಾಂಡ್ ವರ್ಕ್, ರೈಟ್? Yeah. ಓಕೆ, ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ಇದು ಸಾರಿ ಮಾತ್ರ. ಹ್ಯಾವ್ ಅ ಲುಕ್ ಆನ್ ದ ಪಲ್ಲು ಆಲ್ಸೋ, ದ ಡೀಟೇಲಿಂಗ್ ಆಫ್ ಇಟ್. ಎಸ್. ಹಾಂ, ಸೊ ನೋಡ್ಬೋದು ಇದು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸು. ದ ಯೂನಿಕ್ ಡಿಸೈನ್. ಯಾ, ಇದೆಲ್ಲ ಹ್ಯಾಂಡ್ ವರ್ಕ್. ಇದು ಮಾಡೋಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಇದು ಒಂದು ಪಲ್ಲು ಮಾಡೋಕ್ಕೆ ವಿ ನೀಡ್ 1.5 ಡೇ, ಆಲ್ಮೋಸ್ಟ್ 2 ಡೇಸ್. 2 ಡೇಸ್ ಬೇಕು. ಹೌದು. ಓ ಮೈ ಗಾಡ್. ಓಕೆ, ಗ್ರೇಟ್, ದಟ್ಸ್ ಆಸಮ್. Depends ತುಂಬ on the ಚೆನ್ನಾಗಿದೆ. design. ಓಕೆ, ರೈಟ್. ಯಾ, ಸೊ ಒನ್ ಫೈನಲ್ ಔಟ್ಫಿಟ್ ಇದೆ, ಅದು ಯಾವುದು ನೋಡೋಣ. ವೆರಿ ಪ್ರಿಟಿ. ಎಲ್ಲದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ವೈಬ್. ನೋಡೋಕ್ಕೆ ಒಂದು ಸ್ವಲ್ಪ ಸೋಬರ್ ಸಟಲ್ ಆಗಿದ್ರು ಹಾಕೊಂಡ್ಮೇಲೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಯಾ, ಪ್ಲೀಸ್. ಯಾ, ಇದು ಬಂದು ನಿಮಗೆ ಇದು ಕ್ರೇಪ್ ಮಟೀರಿಯಲ್ ಬರುತ್ತೆ. ಕ್ರೇಪ್ ಮಟೀರಿಯಲ್ ಅಲ್ಲಿ ಬರುತ್ತೆ. ಸೊ ಇದು ಪ್ಯಾಟರ್ನ್ ಬಂದು ಜಸ್ಟ್ ವಿ ಆರ್ ಗಿವನ್ ದ ಗ್ಯಾದರಿಂಗ್ ಸ್ಕರ್ಟ್ ಈ ಥರ. ಜಸ್ಟ್ ಹೈಲೈಟೆಡ್ ದ ಬ್ಲೌಸ್ ಈ ಥರ ವಿತ್ ಫುಲ್ ಸ್ಲೀವ್ಸ್ and back closed. Beautiful, very pretty. So is this a sari again which you've converted? This is a material which we got it. Okay. Got it done. Beautiful. Okay, so Apurvi avare, thank you for giving me such beautiful dresses. It's my pleasure. I think definitely ನಿಮ್ಮ dresses ನಾನು highlight ಆಗ್ತೀನೋ ಬಿಡ್ತೀನೋ, ನಿಮ್ಮ dresses ಅಂತೂ highlight ಆಗೇ ಆಗುತ್ತೆ. ನೀವು highlight ಆಗ್ತೀರಾ. Thank you so much. And Big Boss ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಬಿಗ್ ಬಾಸ್ ಮಿಸ್ ಇಲ್ದಿರಾ ನೋಡ್ತೀವಿ ಪ್ರತಿ ವರ್ಷ. ಓ ಗ್ರೇಟ್. ಓಕೆ. ಡೈರೆಕ್ಟ್ ಆಗಿಲ್ಲ ಅಂದ್ರೆ ಊಟಲಾದ್ರೂ ರಿಪೀಟ್ ಟೆಲಿಕಾಸ್ಟ್ ನೋಡ್ತೀವಿ. ಬಿಕಾಸ್ ನಮ್ಮ ಶೆಡ್ಯೂಲ್ಸ್ ಹೆಂಗಿರತ್ತಂದ್ರೆ ಆ ಟೈಮಿಂಗ್ಸ್ ಅಲ್ಲಿ ನಾವು ಫ್ರೀ ಇಲ್ದಿದ್ದಾಗ ಸೊ ವಿ ಪ್ರಿಫರ್ ಊಟ ಅಷ್ಟೇ. ಅದೇ, ಪಕ್ಕದ ಮನೇಲಿ ಜಗಳ ನಡೀತಾ ಇದ್ರೆ, ಪಕ್ಕದ ಮನೇಲಿ ಮದುವೆ ನಡೀತಾ ಇದ್ರೆ ಹಿಂಗೆ ಇಂಕಿ ನೋಡೋ ಥರ ಬಿಗ್ ಬಾಸ್ ಡೈಲಿ ನೋಡುತ್ತಾರೆ. ಸೊ ಯಾ, ನಾನು ಅಷ್ಟೇ, ಲೈಕ್ ಯಾ, ಹೂಸ್ ನಾಟ್ ಇಂಟ್ರೆಸ್ಟೆಡ್ ಅಲ್ವಾ? ಸೊ ಜಗಳ ಮತ್ತು ಅಳು ಅದೆಲ್ಲ ಇದ್ರೇನೆ ಬಿಗ್ ಬಾಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಾಗಿರೋ ಲಾಸ್ಟ್ ಸೀಸನಲ್ಲಿ? ಲಾಸ್ಟ್ ಸೀಸನಲ್ಲಿ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ವಾಸ್ ಕಾರ್ತಿಕ್ ಓನ್ಲಿ. Karthik only one. Yeah, even mine actually. And thank you so much once again for your beautiful costumes and all the best with your business. And definitely I'll come back. Sure. We'll work together again soon. Thank you. ಅದ್ವಯ ಡಿಸೈನರ್ ಸ್ಟುಡಿಯೋ ಆದಮೇಲೆ ನಾವು ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು ಒರಾಯನ್ ಮಾಲ್. ಒರಾಯನ್ ಮಾಲಲ್ಲಿ ನಮಗೆ ಕೆಲವೊಂದು ಸ್ಪೆಸಿಫಿಕ್ ಬ್ರ್ಯಾಂಡ್ಸ್ನ ವಿಸಿಟ್ ಮಾಡಬೇಕಿತ್ತು. ಅಫ್ಕೋರ್ಸ್ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲೂ ಝಾರಾ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅದ್ವಯ ಡಿಸೈನರ್ ಸ್ಟುಡಿಯೋಗೆ ಹೋಗಬೇಕಿತ್ತು, ಹಾಗಾಗಿ ಟೈಮ್ ಸಿಕ್ಕಿಲ್ಲ. ವಿ ವೆಂಟ್ ಟು ಒರಾಯನ್ ಮಾಲ್ ಆ್ಯಂಡ್ ಅಲ್ಲಿ ಝಾರಾದಲ್ಲಿ ಕೆಲವೊಂದು ಡ್ರೆಸ್ಗಳು ಲೈಕ್ ಲಿಟಲ್ ಬಿಟ್ ಆಫ್ ಪಾರ್ಟಿ ಕೈಂಡ್ ಆಫ್ ವೈಬ್ ಡ್ರೆಸ್ಗಳನ್ನ ಪಿಕಪ್ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಫ್ಯಾಬ್ ಇಂಡಿಯಾಗೆ ಹೋದ್ವಿ. ಅಲ್ಲಿ ನಮಗೆ ಖಾದಿದು ಏನಾದರೂ ಬೇಕಿತ್ತು ಗಾಂಧಿ ಜಯಂತಿಗೆ ಹಾಕ್ಕೊಳ್ಳೋಕ್ಕೆ ಬಿಗ್ ಬಾಸ್ ಹೌಸಲ್ಲಿ, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಏನೂ ಸಿಕ್ಕಿಲ್ಲ. ಓಕೆ, ಸೊ ಇದು ಇಡಕ್ಕೂ ನಮಗೆ ಜಾಗ ಸಾಲ್ತಾ ಇಲ್ಲ ಗುರುವೆ, ತುಂಬ ಇದೆ ಆ್ಯಕ್ಚುಲಿ, ಜಾಗನೇ ಸಾಲ್ತಾ ಇಲ್ಲ. ಓಕೆ, ಸೊ ಫೈನಲಿ ಈ ಝಾರಾ, H&M, ನೈಕಾ ಇವೆಲ್ಲ ಆದಮೇಲೆ ವಿ ಫೈನಲಿ ವೆಂಟ್ ಟು ಡೆಕೆತ್ಲಾನಲ್ಲಿ ನಾವು ಅಫ್ಕೋರ್ಸ್ ಮ್ಯಾಂಡೇಟ್ರಿ ಸ್ಪೋರ್ಟ್ಸ್ ವೇರು ಮತ್ತು ಕೆಲವೊಂದೆಲ್ಲ ಎಸೆನ್ಷಿಯಲ್ಸ್ ಏನೇನು ಬೇಕೋ ಬೇಸಿಕ್ ಸ್ಪೋರ್ಟ್ಸ್ ವೇರ್ ಟಾಸ್ಕ್ಗಳು ಹಂಗಿಂಗೆ ಕೊಡ್ತಾರೆ ಬಿಗ್ ಬಾಸಲ್ಲಿ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ವಿ ಟುಕ್ ದಿಸ್ ಆ್ಯಂಡ್ ಸೊ ಯಾ. ಓಕೆ, ಸೊ ಅವಾಗಲಿಂದ ನೀವು ಯೋಚನೆ ಮಾಡ್ತಾ ಇರ್ಬೋದು ಈಗ ನನ್ನ ಜೊತೆಗೆ ಶಾಪಿಂಗ್ ಬಂದವ್ರು ಯಾರು, ಇಲ್ಲಿ ಕೂತಿರೋರು ಯಾರು ಅಂತ. ಸೊ ಫಸ್ಟ್ ಆಫ್ ಆಲ್ ಶಿ ಈಸ್ ವರ್ಷಿಣಿ ಅಂತ. ಹಾಯ್. ಓಕೆ, ವರ್ಷಿಣಿ ಅವರೇ, ಯು ಆರ್ ಅ ಸ್ಟೈಲಿಸ್ಟ್ and you are an amazing designer. And from how long have you been a stylist and a designer? So I've been a stylist since 5 years. Okay. NIFT at Takshna, I worked in Tollywood, 2 movies. Oh. So I've been designer since there and Okay. continued. Okay. Iವಾಗ ನಂದೇ ಬ್ರ್ಯಾಂಡ್ ಇದೆ, ಹೌಸ್ ಆಫ್ ವರ್ಷ ಅಂತ. ನಮ್ಮ ಸ್ಟೋರ್ ಲೂಲು ಮಾಲಲ್ಲಿದೆ. ವಾವ್, ಲವ್ಲಿ. ಇವಾಗ ನಿಮಗೆ ಏನಾದರೂ ಕಸ್ಟಮೈಸ್ ಮಾಡಿಸ್ಕೊಬೇಕು ಅಂದರೆ, ನಿಮ್ಮ ಫಂಕ್ಷನ್ಸ್ಗೆ ಬಿಗ್ ಡೇಸ್ಗೆ ಏನಾದರೂ ಗ್ರ್ಯಾಂಡಾಗಿ ಹೊಲ್ಸ್ಕೊಬೇಕು ಮಾಡಬೇಕು ಅಂದರೆ
ಶಿ ಈಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಯೋರ್ ಕ್ಲೋದಿಂಗ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಶಿ ಡಸ್ ಇಟ್ ಅಮೇಝಿಂಗ್ಲಿ. ಇವತ್ತೇ ಫಸ್ಟ್ ಟೈಮ್ ನಾನು ಇವ್ರನ್ನ ಮೀಟ್ ಆಗ್ತಾ ಇರೋದು. ಕಾಲಲ್ಲಿ ಕನೆಕ್ಟ್ ಆಗಿದ್ವಿ, ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗಿದ್ವಿ, ಬಟ್ ಐ ಥಿಂಕ್ ವಿ ಮೆಟ್ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ಐ ಥಿಂಕ್ ನನಗಂತೂ ನೀವು ಸಕ್ಕತ್ತಾಗಿರೋ ವೈಬ್ ಅಂತ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾ, ನನ್ನ ಬರ್ಡೇ August 5th, ನಿಮ್ಮ ಬರ್ಡೇ August 14th. 4 + 1 is 5. ಸೊ 5 ಮ್ಯಾಚಿಂಗ್ ಆ ಥರ. ದೇವ್ರಾಣೆಗೂ ಇವತ್ತು ವರ್ಷಿಣಿ ಅವ್ರು ಇರಲಿಲ್ಲ ಅಂದರೆ ನಾನಂತೂ ತಲೆ ಸುತ್ತ ಬಿದ್ದೋಗ್ತಾ ಇದ್ದೆ ಮಾಲಲ್ಲೇ. ಅಷ್ಟು ಟೆನ್ಷನ್ ಇತ್ತು. ಬಟ್ ಐ ಥಿಂಕ್ ಇವ್ರು ಮಾತ್ರ ತುಂಬ ಕಾಮ್ ಆಗಿ ಕಂಪೋಸ್ಡ್ ಆಗಿ ನನ್ನ ಶಾಪಿಂಗ್ ಎಲ್ಲ ಸ್ಮೂತ್ ಸೇಲ್ ಥರ ಇತ್ತು ಇವರಿಂದ. ಆ್ಯಂಡ್ ಯು ಗೇವ್ ಅಮೇಝಿಂಗ್ ಇನ್ಪುಟ್ಸ್. ಸೊ ಆ ಇನ್ಪುಟ್ಸ್ ನೀವು ನನಗೆ ಅಂತ ಕೊಟ್ಟರೆ ಸ್ಪೆಸಿಫಿಕ್ ಆಗಿ ಕಸ್ಟಮೈಸ್ ಮಾಡಿ ಅಥವಾ ಹೇಗೆ ಹೌ ಡಿಡ್ ಯು ಥಿಂಕ್ ದಟ್ ದಿಸ್ ವಿಲ್ ಲುಕ್ ಗುಡ್ ಅಂತ? ಸೊ ಜನರಲಿ ಏನಾಗುತ್ತೆ ಅಂತ ಅಂದರೆ ಎವ್ರಿ ಪರ್ಸನ್ ಹ್ಯಾಸ್ ಡಿಫ್ರೆಂಟ್ ಬಾಡಿ ಟೈಪ್, ಡಿಫ್ರೆಂಟ್ ಕಂಪ್ಲೆಕ್ಷನ್, ಇದೆಲ್ಲ ಬರುತ್ತೆ ಅಲ್ವಾ? ಸೊ ಐ ಆಮ್ ಅ ಸ್ಪೆಷಲಿಸ್ಟ್ ಅಬೌಟ್ ದಟ್. ಓಕೆ. ಸೊ ನೀವೇನು ಹಾಕಿದ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಬಾಡಿ ಹೈಟ್, ವೇಟ್, ವಿಡ್ತ್ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಎಲ್ಲಿ ನಿಮ್ಗೆ ಹೈಟ್ಸ್ ಕಟ್ ಮಾಡಬೇಕು, ಯಾವ ಕೈಂಡ್ ಆಫ್ ಸ್ಟೈಲ್ ಹಾಕ್ಸಿದ್ರೆ ಏನು ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ನಾವು ಮಾತಾಡಾದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಡೇ ನಾನು ಒಂದು ವ್ಯೂ ಲುಕ್ ಹಾಕಿದ್ದೆ. ಅಂದರೆ ಒಂದು ಕಲರ್ ಥಿಯರಿ ಸೆಟ್ಟು ನಿಮ್ಮ ಸ್ಕಿನ್ಗೆ ಹೇಗೆ ಕಾಣಿಸುತ್ತೆ, ಗೋಯಿಂಗ್ ಥ್ರೂ ಯುವರ್ ಎಂಟೈರ್ ಇನ್ಸ್ಟಾಗ್ರಾಮ್ ಪೇಜ್. ಆ್ಯಂಡ್ ಆಲ್ಸೋ ಓಲ್ಡ್ ಮನಿ ಎಸ್ಥೆಟಿಕ್ಸ್ ಅಂತ ಅಂತೀವಿ. ಈ ಲುಕ್ನ ಐ ವಾಂಟೆಡ್ ಅಸ್ ಟು ಪೋರ್ಟ್ರೇ ನೈಸ್ಲಿ ಆನ್ ಬಿಗ್ ಬಾಸ್. ಆ್ಯಂಡ್ ಯೂಟ್ಯೂಬ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದು ನನ್ನ ಏಮ್ ಇದೆ. ಸೊ ದಿಸ್ ಇಸ್ ವೇರ್ ವಿ ಆಲ್ ಸ್ಟಾರ್ಟೆಡ್. ಆ್ಯಂಡ್ ನೀವು ಹೇಳಿದ್ರಲ್ಲ ಫಸ್ಟ್ 2 weeks ನಾನೆಲ್ಲ ತೊಗೊಂಡು ಹೋಗಬೇಕು, ಆ ಫೋಕಸ್ ಮೇಲೆ ಇವತ್ತು ತೊಗೊಂಡಿರೋದಾಗಲಿ, ಮುಂದೆ ಬರೋ ದಿನಗಳಲ್ಲಿ ನೀವು ಹಾಕೋ ಲುಕ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಪ್ಲ್ಯಾನ್ಡ್ ಕಂಟಿನ್ಯೂಸ್ಲಿ. ಇದನ್ನ ಆಲ್ರೆಡಿ ಒಂದು ಲುಕ್ ಬುಕ್ ಅಂತ ಕ್ರಿಯೇಟ್ ಆಗಿದೆ, ವಿಚ್ ಇಸ್ ಇನ್ ಮೈ ಹೆಡ್ ಸದ್ಯಕ್ಕೆ. Yes, and then it will go into my bag in some time. Yes. But yeah, ಅಂದರೆ ಸಖತ್ತಾಗಿರೋ ಸಜೆಷನ್ಸ್ ಕೊಟ್ಟರು, ಸಖತ್ತಾಗಿರೋ ಕ್ಲೋತ್ಸ್ನ ಪಿಕ್ಔಟ್ ಮಾಡಿ ಕೊಟ್ಟಿದ್ದಾರೆ ನನಗೆ. ಐ ಥಿಂಕ್ ಇಟ್ ಈಸ್ ನಾಟ್ ಟೂ ಏನಂತಾರೆ ಮಾಡೆಸ್ಟ್ ಆಗೂ ಇಲ್ಲ ಅಥವಾ ಈ ಕಡೆ ತುಂಬ ತೋರಿಸೋ ಥರನೂ ಇಲ್ಲ. ಇಟ್ ಈಸ್ ನಾಟ್, ಇಟ್ಸ್ ಇನ್ ಬಿಟ್ವೀನ್. ಇಟ್ ಈಸ್ ವೆರಿ ಕ್ಯಾಶುವಲ್, ಶೀಕ್ ಆ್ಯಂಡ್ ಕೆಲವೊಂದೆಲ್ಲ ಪವರ್ ಡ್ರೆಸ್ಸಿಂಗೂ ಇದೆ. ಆ್ಯಂಡ್ ಐ ಲವ್ ದ ಕಲರ್ಸ್. ನೀವು ನನಗೋಸ್ಕರ ಐ ಥಿಂಕ್ ವಿ ಬೋತ್ ಹ್ಯಾವ್ ದ ಸೇಮ್ ಟೇಸ್ಟ್ ವೆನ್ ಇಟ್ ಕಮ್ಸ್ ಟು ಕಲರ್ಸ್. ಯಾ, ಸೊ ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಇನ್ನು ಮುಂದೆನೂ ನನ್ನ ಬಿಗ್ ಬಾಸ್ ಜರ್ನಿಯಲ್ಲಿ ಇವರು ತುಂಬ ಸಜೆಷನ್ಸ್ನ ಕೊಡ್ತಾರೆ ಪ್ರತಿ ವಾರ. ಅದೇನೇನು ಬೇಕೋ ಏನೇನು ಬೇಡವೋ ಎಲ್ಲ ನೋಡ್ತಾ ಇರ್ತಾರೆ ಟಿ ವಿಯಲ್ಲಿ. ಅಸೆಸ್ಮೆಂಟ್ ಮಾಡಿಕೊಂಡು ಓಕೆ ಮುಂದಿನ ವಾರ ಈ ಥರ ಬೇಡ, ನೆಕ್ಸ್ಟು ಬೇರೆ ಥರ ಹಾಕೋಣ ಅಂತ ಅವ್ರ ಮೈಂಡ್ ರನ್ ಆಗ್ತಾ ಇರುತ್ತೆ. ಸೊ ಶಿಲ್ ಬಿ ದೇರ್ ಥ್ರೂ ಔಟ್ ಮೈ ಜರ್ನಿ ಅಂತ ಹೇಳ್ಬೋದು ವರ್ಷಿಣಿ ಅವರು. ಆ್ಯಂಡ್ ದಿಸ್ ಇಸ್ ಅ ವೆರಿ ಬಿಗ್ ಜಾಬ್ ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಬಿಗ್ ಬಾಸ್ ಜರ್ನಿ. ಬಿಕಾಸ್ ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡು ಕೂತ್ರೆ ನಾನು ಬೇರೆ ಏನೂ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಬಿಕಾಸ್ 24ನೇ ತಾರೀಕುವರೆಗೂ ನಾನು ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ದೆ. ನನಗೆ ಇದ್ದಿದ್ದೇ 2 ದಿನ. ಆ್ಯಂಡ್ ಒಂದಿನ ಅಂತೂ ಎಗ್ರೋಯ್ತು, ಮೀಟಿಂಗು, ಮೆಡಿಕಲ್ ಟೆಸ್ಟು, ಅದು ಇದು ಅಂತೆಲ್ಲ ಎಗ್ರೋಯ್ತು. ಇವತ್ತು ಒಂದೇ ದಿನದಲ್ಲಿ ಶಾಪಿಂಗ್ ಮಾಡಿ A to Z ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿ, ಎಸೆನ್ಷಿಯಲ್ಸು ಮಾಡಿ, ಇವಾಗ ಪ್ಯಾಕಿಂಗಿಗೆ 12 ಗಂಟೆ ಕೂತಿದ್ದೀವಿ ಪ್ಯಾಕಿಂಗ್ ಮಾಡಿ. ಮೇನ್ ಪಾರ್ಟ್ ಏನಪ್ಪ ಅಂದರೆ ಎಲ್ಲರೂ ಕಾಯ್ತಾ ಇರ್ತೀರ ಇದಕ್ಕೋಸ್ಕರ, ಬಿಲ್ ಎಷ್ಟಾಯಿತು, ಇಷ್ಟೆಲ್ಲ 12 hour ಶಾಪಿಂಗ್ ಮಾಡಿದ್ದೀರಾ, ಎಷ್ಟು ಖರ್ಚಾಯಿತು, ಬಿಲ್ ಎಷ್ಟಾಯಿತು ಅನ್ನೋದು ಎಲ್ಲರೂ ತಲೆಯಲ್ಲೂ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಇದ್ರಲ್ಲಿ ಏನಪ್ಪ ಮುಚ್ಚಿಡೋದು ಅಂತ ಹೇಳಬಿಡೋಣ ಅಲ್ವಾ? ಏನು ಮುಚ್ಚಿಟ್ಟು ಏನು ಸಿಗುತ್ತೆ? ಏನೂ ಇಲ್ಲ ಆ್ಯಕ್ಚುಲಿ. ಅರೌಂಡ್ 1 month ಲುಕ್ ಎಲ್ಲ ತೊಗೊಂಬಂದ್ವಾ ಇವತ್ತು 12 hours ಶಾಪಿಂಗಲ್ಲಿ. 1 month ಆಗೋಷ್ಟು. ಸೊ ಕ್ವೆಶ್ಚನ್ ನೀವು ಹಾಕಿದ್ದೆಲ್ಲರೂ ಕೇಳ್ತಾ ಇರೋದ್ರಲ್ಲಿ ಅರೌಂಡ್ H&M ಅಲ್ಲಿ 55,000 ಆಯಿತು. 55,000. ಡೆಕೆಥ್ಲಾನ್ ಸಮ್ವೇರ್ ಅರೌಂಡ್ 15,000. 15,000 ಆ್ಯಂಡ್ ಡೆಕೆಥ್ಲಾನ್ ಅಂದರೆ ಸ್ಪೋರ್ಟ್ಸ್ ವೇರ್ಗೆಲ್ಲ. ಬಟ್ H&M ಅಲ್ಲಿ 55,000ಗೆ ಆಲ್ಮೋಸ್ಟ್ ಎಷ್ಟು ಪೀಸಸ್ ಬಂದಿದೆ? ಸಿಂಗಲ್ ಪೀಸ್ ಲೆಕ್ಕ ತೊಗೊಂಡ್ರೆ ಎಷ್ಟು ಪೀಸಸ್ ಬಂದಿರ್ಬೋದು? ಅರೌಂಡ್ 28. ನಾನು ಕಬಾಬ್ ಪೀಸ್ ಥರ ಲೆಕ್ಕ ಹಾಕ್ತಾ ಇದ್ದೀನಿ ಎಷ್ಟು ಪೀಸಸ್ ಬಂದಿರ್ಬೋದು. ವಾಟ್ ಇಸ್ ರಾಂಗ್ ವಿತ್ ಮೀ? ಓಕೆ, 20-30 pieces I think. Almost, yes, easily. Yeah, full plate kebab. ಆಮೇಲೆ ಅದರಲ್ಲಿ ನಿಮಗೆ ಲುಕ್ಸ್ ಎಲ್ಲ ಮಾಡಿದ್ದೀವಿ. ವೇರ್ ಯು ಆರ್ ವೇರಿಂಗ್ 1 pant, ಅದರಲ್ಲಿ ಯು ಕ್ಯಾನ್ ವೇರ್ ಮಲ್ಟಿಪಲ್ ಲುಕ್ಸ್. 2-3, 1 jacket and 2 tops ಆ ಥರ ಇದೆ. ಆ್ಯಂಡ್ ಅಲ್ಲಿ 55K easily spent. Decathlon ಅಲ್ಲಿ 15K. Decathlon is
ಲಿಟಲ್ ಮೋರ್ ಅಫೋರ್ಡಬಲ್ ಅಂತ ಹೇಳ್ಬೋದು, ವಿತ್ ಗ್ರೇಟ್ ಕ್ವಾಲಿಟಿ ಅಂತಲೂ ಹೇಳ್ಬೋದು. ಸೊ ಅಲ್ಲಿ ಒಂದು 15,000 ಬಂತು ಫಾರ್ ಸ್ಪೋರ್ಟ್ಸ್ ವೇರ್ ಬೇಸಿಕ್ಲಿ. ಆ್ಯಂಡ್ ನೈಕ್ ನೆವರ್ ಮೈಂಡ್ ನೈಕಾ, ಇಟ್ಸ್ ಓಕೆ. ಯು ವಿಲ್ owe me someday. I mean, you will return back every penny I spent on you and every sweat, blood and tears I shed on you. ಎಲ್ಲ ಇದು ಆ್ಯಕ್ಚುಲಿ ನಂಗೆ ನೆನಪಿಲ್ಲ. ಇಟ್ಕೊಂಡೆ ಹೋದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಎಷ್ಟು ಸ್ಪೆಂಡ್ ಆಯಿತು ಅಂತ. ಓಕೆ, ಇಟ್ ವಾಸ್ ಅರೌಂಡ್ 38,000. ಹಾಂ, 38 ಪ್ಲಸ್ ಸಮಥಿಂಗ್ ಬಂತು. ಓ, ಅದರಲ್ಲೂ ಪ್ಲಸ್ ಇತ್ತು? ಹಾಂ, ಪ್ಲಸ್ ಇತ್ತು. ಪ್ಲಸ್ ಐ ಥಿಂಕ್ 4,000. 38,000 ಪ್ಲಸ್ 4,000 ಇನ್ ನೈಕಾ. ಆ್ಯಂಡ್ ನೈಕಾ ಏನು ಬರೀ 2 ಕವರ್ ಕೊಟ್ಟಿದ್ದಾರೆ ಮತ್ತೆ ಇಷ್ಟೇ ಅಲ್ವಾ? ಹಾಂ. ಓಕೆ, ಓ ಮೈ ಗಾಡ್. ಓಕೆ, ಇಷ್ಟಕ್ಕೇನೆ 42,000. ಎಸ್. ಆ್ಯಂಡ್ ದೆನ್ ಕಲರ್ ಬಾರಲ್ಲಿ ಒಂದಿಷ್ಟು. ಕಲರ್ ಬಾರಲ್ಲಿ ಒಂದು ಮೇಕಪ್ ರಿಮೂವರ್ ತೊಗೊಂಡೆ ಅಷ್ಟೇ. ಅದು 700 ರೂಪೀಸ್ ಏನೋ ಆಯ್ತು. ಮೇಕಪ್ ಬಯೋಗ್ರಫಿಯಿಂದ ನಿಮಗೆ ಅವರು ಇನ್ನು ಟೂಲ್ಸು. ಓ ಮೈ ಗಾಡ್, ನಿಜವಾಗ್ಲೂ ಹೇಳ್ತೀನಿ, ನನಗೆ ಈ ಟೆನ್ಷನಲ್ಲಿ ನಾನು ಕೆಲವೊಂದೆಲ್ಲ ಮರ್ತೋಗಿದ್ದೆ. ಐಟಮ್ಸ್ ಕೆಲವೊಂದು ಸಿಕ್ಕಿರಲಿಲ್ಲ. ಸೊ ಅದೆಲ್ಲ ಮೇಕಪ್ ಬಯೋಗ್ರಫಿಯಿಂದ ನನಗೆ ಇವರು ಕೋಆರ್ಡಿನೇಟ್ ಮಾಡ್ತಾಯಿದ್ರು ಕಾಲಲ್ಲಿ. ಆ್ಯಕ್ಚುಲಿ ನಾನು ಒಂದು ಕಡೆ ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ದೆ, ಇಲ್ಲಿ ಈ ಕಡೆ ಬಿಗ್ ಬಾಸ್ದು ಒಂದು ಸ್ವಲ್ಪ ಟೆನ್ಷನ್ಸ್ ನಡೀತಾ ಇತ್ತು. ಸೊ ಈ ಮಧ್ಯದಲ್ಲಿ ಇವ್ರು ಕೋಆರ್ಡಿನೇಟ್ ಮಾಡ್ತಾಯಿದ್ರು ಮೇಕಪ್ ಬಯೋಗ್ರಫಿ ಅವ್ರ ಹತ್ರ. ಅವರು ಪಾಪ ನನಗೋಸ್ಕರ 11:30ವರೆಗೂ ಅಂಗಡಿಯಲ್ಲೇ ಇದ್ದು ಏನೇನು ಬೇಕೋ ಎಲ್ಲ ಪಿಕೌಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ರು. ದ್ಯಾಟ್ ವಾಸ್ ಅರೌಂಡ್ ಹೌ ಮಚ್? ಓವರ್ ಆಲ್ ಒಂದು 30 ಬಂದಿದೆ ಅದು ಈಸಿಲಿ. 30,000. ಎಸ್, ಮೇಕಪ್ ಬಯೋಗ್ರಫಿದು. ಇಟ್ಸ್ ಕ್ರೇಜಿ, ವಾಟ್ ಆಮ್ ಐ ಡೂಯಿಂಗ್? ಹಾಂ, ಝಾರಾ. ಸೊ ಝಾರಾಗೆ ಬಂದಾಗ ಐ ಥಿಂಕ್ ಇಟ್ ವಾಸ್ 28 ಪ್ಲಸ್ ಇದೆ. ನೋ ಇಟ್ ವಾಸ್ 24. ನೋ, ಇಲ್ಲ, 27 ಚೇಂಜ್. 20. ಓ ಯಾ, ಆಲ್ಮೋಸ್ಟ್ 28. and then I added one more pant. ಕರೆಕ್ಟ್, ಹೌದು. ಸೊ ಇನ್ನ ಬಂತು 3K ಸಮಥಿಂಗ್ ಎಕ್ಸೆಟ್ರಾ. ಓಕೆ, ಅದು ಅರೌಂಡ್ 30 ಅಂತ ಅನ್ಕೊಳ್ಳಿ ಝಾರಾದು. ಮತ್ತು ಇನ್ನೊಂದು ನಂದು ನಾಶಿ ಕಂಡೀಷ್ನರ್ ಶ್ಯಾಂಪೂ ಇತ್ತು. ಅದು ಕಂಡೀಷ್ನರ್ ಶ್ಯಾಂಪೂ ಆ್ಯಂಡ್ ಹೀಟ್ ಪ್ರೊಟೆಕ್ಟೆಂಟ್ ಸೀರಮ್ ಇತ್ತು. ಶೋ ಇದು ನಾಶಿದು. ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಸ್ವಲ್ಪ ಲಾಂಗ್ ಲಾಸ್ಟಿಂಗೇ ಬರುತ್ತೆ. ಇದು ಕಂಡೀಷ್ನರ್ ಬಂದು 1,450 ಆ್ಯಂಡ್ ಶ್ಯಾಂಪೂ ಬಂದು 1,550. ಇದೆಲ್ಲ ಆರಾಮಾಗಿ 2 ತಿಂಗಳು ಯೂಸ್ ಮಾಡ್ಬೋದು, ಅಷ್ಟೊಂದು ಬರುತ್ತೆ. ಆ್ಯಂಡ್ ಇದಂತೂ 3 ತಿಂಗಳೇ ಬರುತ್ತೆ. ದ ಸ್ಟೈಲಿಂಗ್ ಮಾಸ್ಕ್. ಹಾಂ, 1,700 ಫಾರ್ ದಿಸ್. ಸೊ ಇದೆಲ್ಲ ಓಕೆ. ಬಿಗ್ ಬಾಸ್ ಇರೋದೇ 100 ಡೇಸ್ ಪ್ಲಸ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಡೇಸ್ ಇರ್ಬೋದೇನೋ. ನಾನು 1 ವರ್ಷಕ್ಕೆ ಶಾಪಿಂಗ್ ಮಾಡಿದ್ನ ಅನಿಸ್ತಾ ಇದೆ ನನಗೆ. 365 ಡೇಸ್ ಮೇಕಪ್ ಫಾರ್ ಶೋರ್. ಯಾ ಸೊ ಫರ್ದರ್ ಕೊಲಾಬ್ರೇಷನ್ಸು, ಫರ್ದರ್ ಪ್ಲ್ಯಾನ್ಸ್ ಬಗ್ಗೆ ನೀವೇ ನೋಡ್ಕೊಬೇಕಾಗುತ್ತೆ. ಬಿಕಾಸ್ ನಾನು ಒಳಗಡೆ ಇರ್ತೀನಿ. ಆ್ಯಂಡ್ ಒಂದು ಟೀಮ್ ಇಲ್ಲಿದೆ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋಕ್ಕೆ ಒಬ್ಬರು ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ಟೀಮ್ ಇದ್ದಾರೆ. ಆ್ಯಂಡ್ ಸ್ಟೈಲಿಂಗ್ ಆ್ಯಂಡ್ ಡಿಸೈನರ್ಸ್ ಆಗಿ ಒಂದು 2-3 ಜನ ಇದ್ದಾರೆ. ಇಟ್ ಇನ್ಕ್ಲೂಡ್ಸ್ ಸಹನಾ, ಇಟ್ ಇನ್ಕ್ಲೂಡ್ಸ್ ವರ್ಷಿಣಿ ಆಲ್ಸೋ. ಆ್ಯಂಡ್ ನನ್ನ ಫ್ರೆಂಡ್ಸಲ್ಲಿ ಒಂದಷ್ಟು ಬಿಗ್ ಬಾಸ್ ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡೋಕ್ಕೆ 1-2-3 ಜನ ಇದ್ದಾರೆ. ಆ್ಯಂಡ್ ಯಾ, ಐ ಹ್ಯಾವ್ ದಿಸ್ ಹೋಲ್ ಟೀಮ್ who's gonna take care of me while I'm away. That sounds weird. Okay, ನಾನು ಇಲ್ಲದೇನೂ ನನ್ನ ಟೇಕ್ ಕೇರ್ ಮಾಡ್ತಾರೆ. ನಾನು ಟಿ ವಿ ಒಳಗಡೆ ಇರ್ತೀನಿ ಅಷ್ಟೇ, ಬಟ್ ಹೊರಗಡೆ ಎಲ್ಲ ಅವರೇ ನೋಡ್ಕೊತಾ ಇರ್ತಾರೆ. ಸೊ ನಾವು ಒಂದಷ್ಟು ಸಾರಿ ಬ್ರ್ಯಾಂಡ್ಸ್ ಜೊತೆ ಮಾತಾಡೋಕ್ಕೆ, ಬಿಕಾಸ್ ರೆಪ್ರೆಸೆಂಟಿಂಗ್ ಇಂಡಿಯಾ ಇಸ್ ಮೇಜರ್, ರೆಪ್ರೆಸೆಂಟಿಂಗ್ ಹ್ಯಾಂಡ್ಲೂಮ್ ಇಸ್ ಮೇಜರ್. ಹಾಗಾಗಿ ಒಂದಷ್ಟು ಸಾರಿ ಬ್ರ್ಯಾಂಡ್ಸ್ ಹತ್ರ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಜುವೆಲರ್ಸ್ ಹತ್ರ ಮಾತಾಡ್ತಾ ಇದ್ದೀವಿ. ಬಿ ಇಟ್ ದ ಗೋಲ್ಡ್ ಜುವೆಲರಿ ಆರ್ ಆಕ್ಸಿಡೈಸ್ಡ್ ಎಲ್ಲ, ಐ ಮೀನ್ ಇಮಿಟೇಷನ್ ಜುವೆಲರಿನ ಎಲ್ಲ ಥರದವ್ರ ಹತ್ರನೂ ಆಪ್ಷನ್ಸ್ ಮಾತಾಡ್ತಾ ಇದ್ದೀವಿ. ಅದು ಮಾಡಿದ್ಮೇಲೆ ವಿಲ್ ಪುಟ್ ದೇರ್ ನೇಮ್ಸ್. ಓಕೆ, ಫಸ್ಟ್ ರಿವೀಲ್ ಮಾಡಿಬಿಟ್ರೆ ಆ ಸರ್ಪ್ರೈಸ್ ಹೋಗ್ಬಿಡುತ್ತೆ. ನನಗೂ ಸರ್ಪ್ರೈಸ್ ಆಗೇ ಇರಲಿ ಅದು. ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಡೋಂಟ್ ನೋ ಹೌ, ಬಟ್ ನನಗೂ ಅದೇ ತಲೆಯಲ್ಲಿತ್ತು. ಪ್ರತಿ ವಾರ ಒಂದೊಂದು ಕರ್ನಾಟಕದ ಸ್ಟೇಟ್ನ ಒಂದೊಂದು ಹ್ಯಾಂಡ್ಲೂಮ್ ಸಾರಿ ಅಥವಾ ಇಂಡಿಯಾನೇ ತಗೊಳ್ಳಿ, ಯು ಗೆಟ್ ಲೈಕ್ ನೈಸ್ ಇಕ್ಕಟ್
ಸಾರಿ ಬನಾರಸಿ ಪಟ್ಟು ಸಾರಿ. ಸಾರೀಸ್ ಇರ್ಬೋದು, ಬನಾರಸಿ ಸಾರೀಸ್ ಇರ್ಬೋದು, ಮೈಸೂರು ಸಿಲ್ಕ್ ಸಾರೀಸ್ yeah, ಇರಬಹುದು. so many are there. So chicken curry sarees, so many are there. So ಅದನ್ನ ಒಂದೊಂದು ವಾರ ಆದರೆ ಒಂದೊಂದು ವಾರ ರೆಪ್ರೆಸೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ವಿಲ್ ಸಿ how to go about it. ಸೊ ಇಷ್ಟೆಲ್ಲ ಪ್ಲ್ಯಾನ್ಸ್ ಇದೆ, ತುಂಬಾನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಐ ಡೋಂಟ್ ನೋ ಇದೆಲ್ಲ ಪೇ ಆಫ್ ಆಗಲಿ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಪೇ ಆಫ್ ಆಗುತ್ತೆ. ಆ್ಯಂಡ್ ವಿತ್ ಯುವರ್ ಎಫರ್ಟ್ಸ್ ದಟ್ ಯು ಪುಟ್ ಅಲ್ಲ, ಈ ಒಂದು ದಿನದಲ್ಲಿ ದೋ ಯು ಹ್ಯಾವ್ ಸಚ್ ಎ ಶಾರ್ಟ್ ಟೈಮ್, ಯು ಹ್ಯಾಡ್ ಲಿಸ್ಟ್ ಮೇಡ್, ಯು ಹ್ಯಾಡ್ ಎವ್ರಿಥಿಂಗ್ ಪ್ಲ್ಯಾಂಡ್. ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ವರ್ಷಿಣಿ ಫಾರ್ ಹೆಲ್ಪಿಂಗ್ ಮೀ ಔಟ್ ಇವತ್ತು. ನಿಮ್ಮ ಜೊತೆಗೆ ಕೆಲಸ ಮಾಡಿ ನನಗೂ ತುಂಬಾ ಖುಷಿ ಆಯಿತು. ನಿಮ್ಮ ಜೊತೆಗೆ ಶಾಪಿಂಗ್ ಮಾಡಿ ನನ್ನ ಮೈಂಡ್ ಒಂದು ಸ್ವಲ್ಪ ಪೀಸ್ ಆಗಿತ್ತು. ಇಲ್ಲಾಂದರೆ ಹೇಳಿದ್ನ ತಲೆ ಸುತ್ತ ಬಿದ್ದೋಗ್ತಾ ಇದೆ. ತುಂಬ ಟಯರ್ಡ್ ಆಗಿದ್ದೀನಿ ಆ್ಯಕ್ಚುಲಿ. ಇವಾಗ ಟೈಮೂ ಇಲ್ಲ, ಪ್ಯಾಕಿಂಗ್ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಟು ಪ್ಯಾಕಿಂಗ್ ಇವಾಗ. ಎಸ್.